ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ, ಮನಸ್ಸಿನಿಂದ ನಾನು ಏನೇ ತಪ್ಪುಗಳನ್ನು ಮಾಡಿದ್ದರೂ ಪೂಜೆಗೆ ಕೂತಾಗ ಕೆಟ್ಟ ಕೆಟ್ಟ ಯೋಚನೆಗಳು ಬರುತ್ತೆ. ಕೆಟ್ಟದನ್ನು ನಾವು ನೋಡಬಹುದು, ಉದ್ದೇಶಪೂರ್ವಕವಾಗಿ ಅಲ್ಲ, ಕೆಟ್ಟದನ್ನು ಕೇಳ್ಬೋದು. ಇಂತಹದ್ದು ನಮಗೆ ತಿಳಿಯದೆ ಏನಾದರೂ ತಪ್ಪುಗಳಾಗಿದ್ದರೆ ಆ ತಪ್ಪೆಲ್ಲವನ್ನು ಕ್ಷಮಿಸಿ ಆ ಶಿವರಾತ್ರಿಯ ಸಂಪೂರ್ಣವಾಗಿರತಕ್ಕಂತಹ ಮಹಾದೇವನ ನಾನು ಮಾಡಿರ್ತಕ್ಕಂತಹ ಪೂಜೆಯ ಸಂಪೂರ್ಣವಾದಂತಹ ಫಲ ನನಗೆ ಪ್ರಾಪ್ತಿಯಾಗಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ನಾವು ಭಗವಂತನಿಗೆ ಶಿವರಾತ್ರಿಯ ಪೂಜೆಯ ಕೊನೆಯಲ್ಲಿ ಸಲ್ಲಿಸಬೇಕು. ಪ್ರಾರ್ಥನೆ ತುಂಬ ಮುಖ್ಯವಾಗಿರತಕ್ಕಂಥದ್ದು. ನಾವು ಭಕ್ತಿಯಿಂದ ಪ್ರಾರ್ಥನೆ ಅಷ್ಟು ಮನಸ್ಸು ಪಕ್ವವಾಗಿರುತ್ತೆ. ರಾತ್ರಿಯೆಲ್ಲ ಪೂಜೆಯನ್ನು ಮಾಡಿ ಆ ಮೂಲಕ ಏಕಾಗ್ರತೆ ಅನ್ನತಕ್ಕಂಥದ್ದು ಸಿದ್ಧಿಯಾಗಿರುತ್ತೆ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ನಿಷ್ಕಲ್ಮಶವಾದಂತಹ ಪ್ರಾರ್ಥನೆಗೆ ವಿಶೇಷವಾದಂತಹ ಫಲ ಇರುತ್ತೆ. ಅದರಿಂದಲೇ ವ್ರತ ಮುಗಿದ ತಕ್ಷಣ ನೀವು ಪಾರಣೆಯನ್ನು ಅಂದರೆ ಆಹಾರವನ್ನು ಸೇವಿಸಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು. ಅದರಿಂದ ಕೊನೆಗೆ ಮಹಾಪೂಜೆಯನ್ನು ಮಾಡಿ ಆ ಸಾತ್ವಿಕವಾದಂತಹ ಆಹಾರವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರೆ, ಅದನ್ನು ಸೇವಿಸಿದರೆ ಅಲ್ಲಿಗೆ ಆ ಮಹಾಶಿವರಾತ್ರಿಯ ಒಂದು ವ್ರತ ಸಂಪೂರ್ಣವಾಗಿ ಸುಸಂಪನ್ನ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಪೂಜೆ ಜಾಗರಣೆಯೂ ಸಮಾಪ್ತಿಯಾಗುತ್ತೆ, ಉಪವಾಸವೂ ಕೂಡ ಸಮಾಪ್ತಿಯಾಗುತ್ತೆ, ಪೂಜೆಯ ಫಲವೂ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಆದ್ದರಿಂದ ಆ ಶಂಕರನನ್ನು ನಾವು ವಿಶೇಷವಾಗಿ ಮಹಾಶಿವರಾತ್ರಿಯ ದಿವಸ ಈ ರೀತಿಯಾಗಿ ಕ್ರಮಬದ್ಧವಾಗಿ ಆ ಪುರಾಣಗಳಲ್ಲಿ, ಶಾಸ್ತ್ರದಲ್ಲಿ, ವೇದದಲ್ಲಿ ನಮ್ಮ ಹಿರಿಯರು ಋಷಿಮನೆಗಳು ಹೇಳಿರತಕ್ಕಂತಹ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಸಂಪೂರ್ಣವಾಗಿರತಕ್ಕಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ವಿಷಯ.